ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡೇ 6. ಇವತ್ತು ಬೆಳಗ್ಗೆ ಗಾಡಿ ಎತ್ಕೊಂಡು ಮನೆಗೆ ಸ್ವಲ್ಪ ವೆಜ್ಜೀಸ್ ತರಕಾರಿಗಳೆಲ್ಲ ಬೇಕಾಗಿತ್ತು. ಸೊ ಅಲ್ಲಿಂದ ಸ್ಟ್ರೈಟ್ HL ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ ಅಲ್ಲಿ ಒಂದು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಸೊ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡು ಮನೆಗೆ ಬಂದೆ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಹೊಸ ಮನೆ ಕಟ್ಟಕ್ಕೆ ಪಾಯ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ಗಿಡ ನಾನು ನೋಡಿದೆ, ಏನಂತ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಹಾಕಿ. ಅದಾಗಿದೆ. ಹಂಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ದೋಸೆ, ವೆಜಿಟೇಬಲ್ ಮತ್ತೆ ಹೆಸರು ಕಾಳು ಹಾಕಿ ಒಂದು ಪಲ್ಯ ತರ ಮಾಡಿದ್ರು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ತಿರ್ಗಾ ಚೆಕಪ್ ಕರೆದಿದ್ರು ನಮ್ಮ ವೈಫ್ಗೆ, ಸೆಕೆಂಡ್ ಗ್ರೋತ್ ಸ್ಕ್ಯಾನ್ಗೆ. ಸೊ ಗ್ರೋತ್ ಸ್ಕ್ಯಾನ್ ಹೋಗಿ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಬೆಲಂಡೂರ್ ರೋಡ್ ಸ್ಟಾರ್ಟ್ ಆಗಿದೆ. ನಮ್ಮೂರಿಂದಾನೇ ಟ್ರಾಫಿಕ್ ಸ್ಟಾರ್ಟ್ ಆಗೋಗಿತ್ತು. ಸೊ ಟ್ರಾಫಿಕ್ ಅಲ್ಲಿ ಸ್ಲೋ ಆಗಿ ಹೋಗ್ಕೊಂಡು, ಈ ಕೆಲವೊಬ್ರು ಕಾರ್ ಓಡಿಸ್ತಾರೆ, ಗಾಡಿ ಓಡಿಸ್ತಾರೆ, ಅದು ಹಿಂಗ್ ಓಡಿಸ್ತಾರೆ ಅಂದ್ರೆ ಹೇಳಕ್ ಹೋಗ್ಬೇಡಿ. ನೀವೆಲ್ಲಾರು ನೋಡಿರ್ತೀರಾ, ನೀವೆಲ್ಲಾರು ಇಶ್ಯೂಸ್ ನ ಪ್ರತಿದಿನ ರೋಡ್ ಅಲ್ಲಿ ಫೇಸ್ ಮಾಡಿರ್ತೀರಾ. ಡಿಸಿಪ್ಲಿನ್ ಅನ್ನೋದು ಎಲ್ಲಾರು ಕಲ್ತ್ಬಿಟ್ರೆ ತುಂಬಾ ಈಸಿ ಆಗಿರುತ್ತೆ. ಎಷ್ಟು ಜನ ಈ ಬೆಲಂಡೂರಲ್ಲಿ ಹಿಂಗೆ ಓಡಾಡಿ ಡೈಲಿ ಈ ತರ ಒಂದು ಇನ್ಸಿಡೆಂಟ್ಸ್ ನೋಡ್ತಾ ಇದ್ದಾರೆ. ಆಟೋ ಅವರಂತೂ ಮೈ ಮೇಲೆ ಬಂದ್ಬಿಡ್ತಾರೆ ಗುರು. ಇವ್ರ ಜೊತೆಗೆ ಆ ಬ್ಯಾಟ್ರಿ ಗಾಡಿ ಝೊಮ್ಯಾಟೊ ಸ್ವಿಗ್ಗಿ ಅವರು ಹಾಸ್ಪಿಟಲ್ ಅಲ್ಲಿ ಅವತ್ತು ತುಂಬಾ ವೇಟಿಂಗ್ ಇತ್ತು. ಅಸೆಸ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಅವಳು ಗ್ರೋತ್ ಸ್ಕ್ಯಾನ್ ಮುಗಿಸ್ಕೊಂಡ್ ಬಂದ್ರು. ಸೊ ನಮ್ ಮಿನ್ನಲ್ ಬರ್ತಾ ಇದಾರೆ ನೋಡಿ. ಅಲ್ಲಿ ವಾಲೆಟ್ ಪಾರ್ಕಿಂಗ್ ಕೊಟ್ಟಿದ್ವಿ. ವಾಲೆಟ್ ಪಾರ್ಕಿಂಗ್ ಅಲ್ಲಿ ಕಾರ್ ಎತ್ಕೊಂಡ್ ಬಂದ್ರು. ಈ ಸ್ಯಾಟರ್ಡೇಸ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಸೊ ಎಲ್ಲಾರು ವೇಟಿಂಗ್. ವಾಲೆಟ್ ಪಾರ್ಕಿಂಗ್ ಫುಲ್ ಕ್ರೌಡ್, ಫುಲ್ ವೇಟಿಂಗ್ ಅಲ್ಲಿ ಇತ್ತು. ಮತ್ತೆ ಸಕ್ರ ಹಾಸ್ಪಿಟಲ್ ಅಲ್ಲಿ ಯಾರೋ ಒಂದು VIP ಪರ್ಸನ್ ಅವರು ಸಣ್ಣ ಯಾರೋ ಅಡ್ಮಿಟ್ ಆಗಿದ್ರು. ಸೊ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಮನೆಗೆ ಬಂದ್ವಿ. ಮನೆಗೆ ಬಂದಿದೆ. ಅವತ್ತು ಲಂಚ್ ರೆಡಿ ಆಗಿತ್ತು. ಸ್ವಲ್ಪ ಚೆನ್ನಾಗಿ ಘಾಟ್ ಆಗಿರೋ ರಸ ಮತ್ತೆ 2 ಎಗ್ಸ್ ಹಾಕಿ ಒಂದು ಆಮ್ಲೆಟ್ ನಾನೇ ಮಾಡ್ಕೊಂಡಿದ್ದೆ. ಸೊ ಡಿನ್ನರ್ಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮತ್ತೆ 2 ಎಗ್ ವೈಟ್ಸು. ಡೇ ಇಷ್ಟ ಆಗಿತ್ತು. ಸಿ ಯು, ಬಾಯ್. இதுக்கு மேல உங்களை நான் டிஸ்டர்ப் பண்ண விரும்பல. நன்றி, வணக்கம்.